ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ತನಿಖೆಯನ್ನ ಮಾಡಲಾಗ್ತಾ ಇದೆ. ಮನೆಯಲ್ಲಿ ಮಹಜರ್ಗೆ ಅಂತ ಹೇಳಿ ಪವಿತ್ರ ಗೌಡನ ಕರ್ಕೊಂಡು ಹೋಗಿದ್ರಲ್ಲ ಕಸ್ಟಡಿಯಲ್ಲಿ ಇದ್ದಂತ ಟೈಮ್ ನಲ್ಲಿ ಆಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆಯಾದಂತ ವಿಷಯ ಒಂದು ಆಕೆ ನಗಾಡ್ತಾ ಆ ಸ್ಟೆಪ್ಸ್ ಇಳ್ಕೊಂಡ್ ಬಂದಿದ್ದು, ಮತ್ತೊಂದು ಆ ಲಿಪ್ಸ್ಟಿಕ್ ಇತ್ತು, ಮೇಕಪ್ ಇತ್ತು ಮುಖದಲ್ಲಿ, ಇದು ಹೆಂಗ್ ಸಾಧ್ಯ ಅಂತ ಹೇಳಿ ಮೇಕಪ್ಗೆ ಅವಕಾಶ ಕೊಟ್ಟಿದ್ದು ಹೇಗೆ ಅಂತ ಹೇಳಿ ಲೇಡಿ PSIಗೆ ಅವತ್ತು ಮಹಜರ್ ಮಾಡಕ್ಕೆ ಕರ್ಕೊಂಡು ಹೋಗಿದ್ರಲ್ಲ ಅವ್ರಿಗೆ ಪ್ರಶ್ನೆಯನ್ನ ಕೇಳಲಾಗಿದೆ. ಹಿರಿಯ ಅಧಿಕಾರಿಗಳು ಕೇಳಿದ್ದಾರೆ, ಮಹಜರ್ ವೇಳೆಯಲ್ಲಿ ನೀವು ಜೊತೆಗೆ ಹೋಗಿದ್ರಿ, ಸೊ ಅಲ್ಲಿ ಮೇಕಪ್ ಹಾಕೊಂಡಿದ್ರು ಅವರು, ಅದಕ್ಕೆ ನೀವು ಅವಕಾಶ ಮಾಡಿಕೊಟ್ರ, ಅದು ಹೆಂಗ್ ಸಾಧ್ಯ ಆಯ್ತು ಅಂತ ಹೇಳಿ ನೋಟಿಸ್ ಅನ್ನ ನೀಡಲಾಗಿತ್ತು. ಹಿರಿಯ ಅಧಿಕಾರಿಗಳ ನೋಟಿಸ್ಗೆ PSI ಗೀತಾ ಉತ್ತರವನ್ನ ಕೊಟ್ಟಿದ್ದಾರೆ. ನನ್ನ ಹತ್ರ ಮಹಜರ್ಗೆ ಹೋದಂತ ಟೈಮ್ನಲ್ಲಿ ಅವ್ರ ಮನೆ ಕರ್ಕೊಂಡು ಹೋದಾಗ ವಾಶ್ರೂಮ್ಗೆ ಹೋಗ್ತೀನಿ ಅಂತ ಪವಿತ್ರ ಗೌಡ ಹೇಳಿದ್ರು. ವಾಶ್ರೂಮ್ಗೆ ಹೋದಾಗ ಅವ್ರು ಮೇಕಪ್ ಮಾಡ್ಕೊಂಡಿದ್ರು, ವಾಶ್ರೂಮ್ನಲ್ಲೇ ಮೇಕಪ್ ಐಟಮ್ಸ್ ಅನ್ನ ಅವ್ರು ಇಟ್ಕೊಂಡಿದ್ರು ಅಂತ ಹಿರಿಯ ಅಧಿಕಾರಿಗಳ ನೋಟಿಸ್ಗೆ PSI ಗೀತಾ ಉತ್ತರವನ್ನ ಕೊಟ್ಟಿದ್ದಾರೆ. ಇದೇ ವಿಜುವಲ್ ಅವ್ರ ಮನೆಗೆ ಮಹಜರ್ಗೆ ಅಂತ ಕರ್ಕೊಂಡು ಹೋಗಿದ್ರಲ್ಲ, ಮನೆಯಿಂದ ಹೊರಗಡೆ ಬರ್ತಾ ಇದ್ದಂಗೆ ಲಿಪ್ಸ್ಟಿಕ್ ಕಾಣಿಸ್ತಾ ಇದೆ, ಮುಖದಲ್ಲಿ ಮೇಕಪ್ ಕಾಣಿಸ್ತಾ ಇತ್ತು. ಇದು ಹೆಂಗ್ ಸಾಧ್ಯ? ಪೊಲೀಸ್ ಕಸ್ಟಡಿಯಲ್ಲಿ ಇದ್ರೂ ಕೂಡ ಮೇಕಪ್ಗೆಲ್ಲ ಅವಕಾಶ ಮಾಡಿಕೊಟ್ರ? ಫಸ್ಟ್ ಆಫ್ ಆಲ್ ಐಟಮ್ಸ್ ಹೆಂಗ್ ಬಂತು? ಇದೆಲ್ಲ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇತ್ತು. ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಅವತ್ತು ಸ್ಥಳ ಮಹಜರ್ಗೆ ಕರ್ಕೊಂಡು ಹೋದಂತ PSI ಗೀತಾಗೆ ನೋಟಿಸ್ ಕೊಟ್ಟಿದ್ರು. ಸೊ ಮೇಕಪ್ ಐಟಮ್ಸ್ ಅಲ್ಲಿ ಹೇಗೆ ಸಿಕ್ತು, ಮಹಜರ್ಗೆ ಹೋದಾಗ ಏನಾಯ್ತು, ಅದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೆ ಗೀತಾ ಉತ್ತರ ಕೊಟ್ಟಿದ್ದಾರೆ ಹಿರಿಯ ಅಧಿಕಾರಿಗಳ ನೋಟಿಸ್ಗೆ. ನಮ್ಮ ಹತ್ರ ಬಾತ್ರೂಮ್ಗೆ ಹೋಗ್ತೀವಿ ಅಂತ ಹೇಳಿ ಹೋಗಿದ್ರು, ಆದರೆ ಬಾತ್ರೂಮ್ನಲ್ಲೇ ಅವ್ರು ಮೇಕಪ್ ಐಟಮ್ಸ್ ಅನ್ನ ಇಟ್ಕೊಂಡಿದ್ರು, ಹೊರಗಡೆ ಬರ್ತಾ ಈ ತರ ಲಿಪ್ಸ್ಟಿಕ್ ಹಚ್ಕೊಂಡ್ ಬಂದಿದ್ರು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಬಹಳ ಚರ್ಚೆಗೆ ಗ್ರಾಸವಾದಂತ ವಿಚಾರ, ಮನೆಗೆ ಸ್ಥಳ ಮಹಜರ್ಗೆ ಕರ್ಕೊಂಡು ಹೋದಂತ ಟೈಮ್ನಲ್ಲಿ ಲಿಪ್ಸ್ಟಿಕ್ ಹಾಕಿದ್ದು ಪವಿತ್ರ ಗೌಡ. ಸೊ ಇದೀಗ ಲೇಡಿ ಅಂದ್ರೆ ಆ PSI ಏನ್ ಆನ್ಸರ್ ಅನ್ನ ಮಾಡಿದ್ದಾರೆ ಹಿರಿಯ ಅಧಿಕಾರಿಗಳು ಕೇಳಿದಂತ ನೋಟಿಸ್ಗೆ? ಶರ್ಮಿತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡರನ್ನ ಮನೆಗೆ ಮಹಜರಿಗೆ ಅಂತ ಕರ್ಕೊಂಡೋದಂತ ಸಂದರ್ಭದಲ್ಲಿ ಒಂದು ವಿಜುವಲ್ ತುಂಬಾ ಅಂದ್ರೆ ತುಂಬಾ ವೈರಲ್ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಅಂದ್ರೆ ಪವಿತ್ರ ಗೌಡ ಮಹಜರು ಮುಗಿಸ್ಕೊಂಡು ಕೆಳಗಡೆ ಬರ್ತಿರುವಂತಹ ಸಂದರ್ಭದಲ್ಲಿ ಆಕೆ ಮೇಕಪ್ ಮಾಡ್ಕೊಂಡು ಬಂದಿರ್ತಾಳೆ, ಜೊತೆಗೆ ಲಿಪ್ಸ್ಟಿಕ್ ಅನ್ನು ಕೂಡ ಹಚ್ಕೊಂಡು ಬಂದಿರ್ತಾಳೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಮಹಜರ್ಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಮೇಕಪ್ ಮಾಡ್ಕೊಳ್ಳೋಕೆ ಬಿಟ್ಟಿದ್ರ ಅನ್ನುವಂತಹ ಒಂದು ಚರ್ಚೆ ಕೂಡ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಅಂದ್ರೆ ತುಂಬಾ ಆಗ್ತಿತ್ತು. ಈ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳು ಅಲ್ಲಿ ಕರ್ಕೊಂಡು ಹೋಗಿದ್ದಂತಹ ಸಬ್ ಇನ್ಸ್ಪೆಕ್ಟರ್ ಗೀತಾಗೆ ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ರು. ಮಹಜರ್ಗೆ ಅಂತ ಹೋದಂತ ಟೈಮ್ನಲ್ಲಿ ಮೇಕಪ್ ಹೇಗೆ ಬಂತು ಅನ್ನುವಂಥದ್ರ ಬಗ್ಗೆ ಉತ್ತರ ಕೊಡುವಂತ ಒಂದು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ರು. ಅದಕ್ಕೆ ನೋಟಿಸ್ಗೆ ಪ್ರತಿಯಾಗಿ ಹಿರಿಯ ಅಧಿಕಾರಿಗಳ ಮುಂದೆ ಗೀತಾ ಕೂಡ ಈಗಾಗಲೇ ಹೋಗಿ ಒಂದು ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಂಡಿದ್ರೆ. ಅವತ್ತು ಮಹಜರ್ಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಪವಿತ್ರ ಗೌಡ ನಾನು ವಾಶ್ರೂಮ್ಗೆ ಹೋಗ್ಬೇಕು ಅಂತಂದ್ರು. ಆ ಒಂದು ಸಂದರ್ಭದಲ್ಲಿ ಅವ್ರದೇ ಮನೆಯಲ್ಲಿ ವಾಶ್ರೂಮ್ಗೆ ಹೋಗೋಕೆ ನಾವು ಅವಕಾಶವನ್ನು ಮಾಡಿಕೊಟ್ವಿ, ಆದ್ರೆ ಅವ್ರು ವಾಶ್ರೂಮ್ ನಲ್ಲಿಯೇ ಮೇಕಪ್ ಕಿಟ್ ಅನ್ನ ಇಟ್ಟಿರೋಂಥದ್ರ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಬದಲಾಗಿ ವಾಶ್ರೂಮ್ಗೆ ಹೋಗಿ ಹೊರಗಡೆ ಬಂದಂತ ಟೈಮ್ ನಲ್ಲಿ ಅವರು ಮೇಕಪ್ ಅನ್ನ ಮಾಡ್ಕೊಂಡು ಬಂದಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ PSI ಅವರು ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಲ್ಲೋ ಒಂದು ರೀತಿ ಇದರಲ್ಲಿ ಕರ್ತವ್ಯ ಲೋಪ ಇದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಮಹಜರ್ಗೆ ಅಂತ ಹೋದಂತ ಟೈಮ್ ನಲ್ಲಿ ಮಹಜರ ಪ್ರಕ್ರಿಯೆಯನ್ನ ಮುಗಿಸ್ಕೊಂಡು ಬರುವಂತದ್ದು ಬಿಟ್ಟು ಅವರನ್ನ ಮೇಕಪ್ ಮಾಡ್ಕೊಳ್ಳೋಕೆ ಬಿಟ್ರ, ಅಥವಾ ಅಧಿಕಾರಿಗಳ ಗಮನಕ್ಕೆ ಬರದೇ ರೀತಿಯಲ್ಲಿ ಆಯ್ತಾ, ಅಥವಾ ಅಧಿಕಾರಿಗಳಿಗೆ ಈ ವಿಚಾರ ಮೊದಲೇ ಗೊತ್ತಿತ್ತ ಅನ್ನೋದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಅನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಒಂದು ಕಡೆ ಇದು ತುಂಬಾ ಸಿಂಪಲ್ ವಿಚಾರ ಅಂದ್ರೂ ಕೂಡ ಅಷ್ಟೇ ಪೊಲೀಸರಿಗೆ ಒಂದು ರೀತಿ ಕರ್ತವ್ಯದ ಲೋಪದ ಕೆಲಸ ಅಂತ ಹೇಳ್ಬೋದು. ಯಾಕಂದ್ರೆ ಉದ್ದೇಶ ಪೂರ್ವಕವಾಗಿ ಏನಾದ್ರೂ ಇವರು ಮೇಕಪ್ ಮಾಡ್ಕೊಳ್ಳೋಕೆ ಬಿಟ್ಟಂತ ವೇಳೆಯಲ್ಲಿ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದ್ರೆ PSI ಹೇಳಿರುವಂತಹ ಸ್ಟೇಟ್ಮೆಂಟ್ ನಲ್ಲಿ ಉದ್ದೇಶ ಪೂರ್ವಕ ಇಲ್ಲ, ಬದಲಾಗಿ ವಾಶ್ರೂಮ್ಗೆ ಅಂತ ಹೋದಂತ ಟೈಮ್ ನಲ್ಲಿ ಆಕೆ ವಾಶ್ರೂಮ್ ನಲ್ಲಿ ಇದ್ದಂತಹ ಮೇಕಪ್ ಕಿಟ್ ನ ಮುಖಾಂತರವಾಗಿ ಆಕೆ ಮೇಕಪ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದು. ಮುಂದೆ ಹಿರಿಯ ಅಧಿಕಾರಿಗಳು ಯಾವ ರೀತಿ ಅಂತ ನಿರ್ಧಾರವನ್ನ ಮಾಡ್ತಾರೆ ಅನ್ನೋಂಥದ್ದನ್ನ ನೋಡ್ಬೇಕಾಗಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜುನಾಥ್. ಪ್ಲೀಸ್ ಬಿ ಆನ್ಲೈನ್, ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ನಟ ದರ್ಶನ್ ಪ್ರದೂಷ್ ಪಿಸ್ತೂಲ್ ವಶಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಪೊಲೀಸರಿಗೆ ಕಮಿಷನರ್ ದಯಾನಂದ್ ಈ ಸೂಚನೆ ಕೊಟ್ಟಿದ್ದಾರೆ. ದರ್ಶನ್ ಬಳಿಯಲ್ಲಿ 2 US ಮೇಡ್ ಪಿಸ್ತೂಲ್ಗಳಿದೆ. ಪ್ರದೂಷ್ ಬಳಿಯಲ್ಲಿ ಪರವಾನಗಿ ಪಡೆದಂತ ಒಂದು ಪಿಸ್ತೂಲ್ ಇದೆ. ಪಿಸ್ತೂಲ್ಗಳನ್ನ ವಶಕ್ಕೆ ಪಡಿಬೇಕು ಅಂತ ಹೇಳಿ ಕಮಿಷನರ್ ಸೂಚನೆಯನ್ನ ಪೊಲೀಸರಿಗೆ ಕೊಟ್ಟಿದ್ದಾರೆ. ವಿನಾಯಿತಿ ಮೇರೆಗೆ ಪಿಸ್ತೂಲ್ ಅನ್ನ ಇಟ್ಕೊಂಡಿದ್ರು. ಕಾರಣ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಹತ್ರ ಇರುವಂತಹ ಶಸ್ತ್ರಾಸ್ತ್ರಗಳನ್ನ ಸರೆಂಡರ್ ಮಾಡಬೇಕಾಗುತ್ತೆ ಹತ್ರದ ಪೊಲೀಸ್ ಸ್ಟೇಷನ್ಗಳಿಗೆ. ಆದ್ರೆ ಗಣ್ಯರಿಗೆ ಇದರಲ್ಲಿ ಸ್ವಲ್ಪ ವಿನಾಯಿತಿಯನ್ನ ನೀಡಲಾಗುತ್ತೆ. ಅದಕ್ಕೆ ಪೂರಕವಾಗಿರುವಂತಹ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಆ ದಾಖಲೆಗಳನ್ನ ನೀಡಿ ವಿನಾಯಿತಿಯನ್ನ ದರ್ಶನ್ ಪಡ್ಕೊಂಡಿದ್ರು ಅನ್ನೋ ಮಾಹಿತಿ ಇದೆ. ಹಾಗಾಗಿ ದರ್ಶನ್ ಹತ್ರ 2 ಪಿಸ್ತೂಲ್ಗಳನ್ನ ಅವ್ರು ಇರಿಸ್ಕೊಂಡಿದ್ರು. ಅದನ್ನ ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಮಾಡಿರಲಿಲ್ಲ ಎಲೆಕ್ಷನ್ ನಿಮಿತ್ತ.
ಸೊ ಇದೀಗ ಅದನ್ನ ವಶಕ್ಕೆ ಪಡೀರಿ ಅಂತೇಳಿ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಜೈಲಲ್ಲಿದೆ. ಇನ್ನೊಂದ್ ಕಡೆ ದರ್ಶನ್ 2 US ಮೇಡ್ ಪಿಸ್ತೂಲ್ಗಳನ್ನ ಪರವಾನಗಿ ಪಡೆದು ತಮ್ಮ ಹತ್ರ ಇಟ್ಕೊಂಡಿದ್ರು. ಇನ್ನು ಪ್ರದೂಷ್ ಹತ್ರನೂ ಕೂಡ ಪರವಾನಗಿ ಪಡೆದಿರುವಂತ ಒಂದು ಪಿಸ್ತೂಲ್ ಇದೆ. ಅದನ್ನ ಇಮಿಡಿಯೇಟ್ ಆಗಿ ತಮ್ಮ ವಶಕ್ಕೆ ಪಡ್ಕೊಳ್ಳಿ ಅಂತ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರು. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನ ಸರೆಂಡರ್ ಮಾಡಬೇಕಾಗುತ್ತೆ. ಆದ್ರೆ ವಿನಾಯಿತಿಯನ್ನ ಕೋರಿ ದರ್ಶನ್ ಅದನ್ನ ಸರೆಂಡರ್ ಮಾಡಿರಲಿಲ್ಲ. ಅವ್ರ ಹತ್ರನೇ ಇಟ್ಕೊಂಡಿದ್ರು, ದಾಖಲಾತಿಯನ್ನ ಕೊಟ್ಟಿದ್ರು. ಅದಕ್ಕೆ ವಿನಾಯಿತಿ ಯಾಕೆ ಬೇಕು ಅಂತ ಹೇಳಿ. ಸೊ ಈಗ ಅವ್ರ ಹತ್ರ ಇರುವಂತ ಪಿಸ್ತೂಲ್ಗಳನ್ನ 2 US ಮೇಡ್ ಪಿಸ್ತೂಲ್ಗಳು ದರ್ಶನ್ ಹತ್ರ ಇರೋದು. ಇನ್ನೊಂದು ಕಡೆ ಪ್ರದೂಷ್ ಹತ್ರ ಪರವಾನಗಿ ಪಡೆದಿರುವಂತ ಒಂದು ಪಿಸ್ತೂಲ್ ಇದೆ. ಅದೆಲ್ಲವನ್ನು ವಶಕ್ಕೆ ಪಡ್ಕೊಳ್ಳಿ ಅಂತ ಹೇಳಿ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಕೊಲೆ ಆರೋಪಿತರ ಬಳಿಯಲ್ಲಿ ಪರವಾನಗಿ ಪಡೆದಿರುವಂತಹ ಪಿಸ್ತೂಲ್ಗಳು ಇರೋದ್ರಿಂದ ಇದನ್ನು ವಶಕ್ಕೆ ಪಡೆಯೋದಕ್ಕೆ ಈಗ ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಂತಿಷ್ಟು ದಿನದ ಒಳಗೆ ಅದನ್ನು ಪಡ್ಕೊಳ್ಬೇಕು ಅಂತ ಗಡುವು ಏನಾದರೂ ಇದೆಯಾ? ಶರ್ಮಿತಾ, ನಟ ದರ್ಶನ್ನ ಬಳಿ 2 US ಮೇಡ್ನ ಪಿಸ್ತೂಲ್ಗಳಿರುವಂತದ್ದು, ಜೊತೆಗೆ ಆರೋಪಿ ಪ್ರದೋಷ್ನ ಬಳಿ ಕೂಡ ಅಷ್ಟೇ ಒಂದು ಪಿಸ್ತೂಲ್ ಇದೆ. ಎಲ್ಲೋ ಒಂದು ಕಡೆ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಕೂಡ ಅಷ್ಟೇ ಅವ್ರ ಮೇಲೆ ಇರುವಂತಹ ಪಿಸ್ತೂಲ್ಗಳ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಜೊತೆಗೆ ಅವರು ಲೋಕಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಅಷ್ಟೇ ತಮ್ಮ ಬಳಿ ಇರುವಂತಹ ಲೈಸೆನ್ಸ್ಡ್ ಪಿಸ್ತೂಲ್ಗಳನ್ನ ಸರೆಂಡರ್ ಮಾಡುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಇವರು ಒಂದಷ್ಟು ವಿನಾಯಿತಿಯನ್ನ ಕೋರಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಆ ಒಂದು ಮನವಿಗೆ ಪುರಸ್ಕರಿಸಿದಂತ ಪೊಲೀಸರು ಅವರ ಬಳಿ ಗನ್ ಲೈಸೆನ್ಸ್ ಇರುವಂತ ನಿಟ್ಟಿನಲ್ಲಿ ಮತ್ತು ಅವರಿಗೆ ಅದನ್ನ ಇಟ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ರು. ಎಲ್ಲೋ ಒಂದ್ ಕಡೆ ಈಗ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಂತಹ ಕಾರಣಕ್ಕೋಸ್ಕರ ಸದ್ಯಕ್ಕೆ ಇಮಿಡಿಯೇಟ್ ಆಗಿ RR ನಗರ ಪೊಲೀಸರಿಗೆ ನಟ ದರ್ಶನ್ ಬಳಿ ಇರುವಂತಹ 2 US ಮೇಡ್ ಪಿಸ್ತೂಲ್ಗಳನ್ನ ಇಮಿಡಿಯೇಟ್ ಆಗಿ ವಶಕ್ಕೆ ಪಡಿ ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದು. ಮತ್ತೊಬ್ಬ ಆರೋಪಿ ಪ್ರದೋಷ್ ಏನಿದ್ದಾನೆ ಆತ ಕೂಡ ಗಿರಿನಗರ ಠಾಣಾ ವ್ಯಾಪ್ತಿಯಲ್ಲಿ ವಾಸವಾಗಿದ್ದ. ಆ ಒಂದು ಕಾರಣಕ್ಕೋಸ್ಕರ ಗಿರಿನಗರ ಪೊಲೀಸರು ಕೂಡ ಅಷ್ಟೇ ಪ್ರದೋಷ್ ಬಳಿ ಇರುವಂತಹ ಒಂದು ಪಿಸ್ತೂಲ್ ಅನ್ನು ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ ವಶಕ್ಕೆ ಪಡೀರಿ ಅನ್ನುವಂತ ಒಂದು ಸೂಚನೆಯನ್ನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದರು ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ನಟ ದರ್ಶನ್ ಆಗಿರ್ಬೋದು, ಪ್ರದೋಷ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಷ್ಟೇ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸರೆಂಡರ್ ಮಾಡಿರಲಿಲ್ಲ. ಬದಲಾಗಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಯಾಕಂದ್ರೆ ಇವರು ನಟ ಆಗಿದ್ದಂತ ಕಾರಣಕ್ಕೋಸ್ಕರ ಮತ್ತು ಪ್ರದೋಷ್ ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಉದ್ಯಮಿಗಳಾಗಿದ್ದಂತ ಹಿನ್ನೆಲೆಯಲ್ಲಿ ಅವರು ಒಂದಷ್ಟು ವಿನಾಯಿತಿಯನ್ನು ಕೋರುವಂತೆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡು ಅದಕ್ಕೆ ಮನವಿಗೆ ಪೊಲೀಸ್ ಇಲಾಖೆ ಕೂಡ ಅಷ್ಟೇ ಆ ಒಂದು ಸೂಕ್ತ ಕಾರಣಗಳು ಅಂತ ಹೇಳ್ಬಿಟ್ಟು ಅದನ್ನು ಕನ್ಸಿಡರ್ ಮಾಡಿಕೊಂಡು ಲೈಸೆನ್ಸ್ ಇಟ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆದ್ರೆ ಈಗ ಕೊಲೆ ಆರೋಪದಲ್ಲಿ ಬಂಧನ ಆಗಿರುವಂತ ನಿಟ್ಟಿನಲ್ಲಿ ಇಮಿಡಿಯೇಟ್ ಆಗಿ ಅದನ್ನು ಸರೆಂಡರ್ ಮಾಡುವಂತೆ ಸೂಚನೆ ಕೊಟ್ಟಿದ್ದು. ಸದ್ಯಕ್ಕೆ ಆರೋಪಿಗಳೇನೋ ಜೈಲಿನಲ್ಲಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಪೊಲೀಸರೇ ಖುದ್ದಾಗಿ ಅವ್ರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮತ್ತು ಎಲ್ಲಿ ಇಟ್ಟಿದ್ದೀವಿ ಅಂತೋದ್ರ ಮಾಹಿತಿಯನ್ನು ಪಡ್ಕೊಂಡು ನಿಮ್ಮ ವಶಕ್ಕೆ ಇಟ್ಕೊಳ್ಳಿ ಅನ್ನುವಂತ ಒಂದು ಸೂಚನೆ ಕೂಡ ನಗರ ಪೊಲೀಸ್ ಆಯುಕ್ತರು ಕೊಟ್ಟಿದ್ದಾರೆ. ಬಹುತೇಕ ಇವತ್ತು ಅಥವಾ ನಾಳೆ ಒಳಗಾಗಿ ದರ್ಶನ್ ಮತ್ತು ಪ್ರದೋಷ್ಗೆ ಸಂಬಂಧಪಟ್ಟಂತ ಪಿಸ್ತೂಲ್ಗಳಿಂದ ಅದೆಲ್ಲವನ್ನು ಕೂಡ ಅಷ್ಟೇ ಆಯಾ ಠಾಣಾ ವ್ಯಾಪ್ತಿಯ ಪೊಲೀಸರು ಸೀಸ್ ಮಾಡ್ಕೊಂಡು ಅವರ ಬಳಿ ಇಟ್ಕೊಂಡಿರ್ತಾರೆ. ಪ್ರೋಸೆಸ್ ಹೆಂಗಿರುತ್ತೆ ಮಂಜು ಆರ್ಯ? ಈಗ ಅದನ್ನ ಸೀಸ್ ಮಾಡ್ಕೊಂಡು ಪೊಲೀಸರ ಬಳಿ ಇಟ್ಕೊಂಡಿರ್ತಾರೆ, ಹೌದು. ಈಗ ಆರೋಪಿತರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗತ್ತಾ ಅಥವಾ ಈಗ ಇವರೇ ಅಂದ್ರೆ ಪೊಲೀಸರೇ ಮನೆಗೆ ಹೋಗ್ಬಿಟ್ಟು ಅದನ್ನ ತಗೊಂಡ್ ಬರ್ತಾರಾ ಅಥವಾ ಎಲ್ಲಿಟ್ಟಿದ್ದೀರಾ ಅಂತ ಕೇಳಬೇಕಾ ಅಥವಾ ನಾವು ತಗೊಂಡು ಹೋಗ್ತಿದೀವಿ ಅಂತ ಆರೋಪಿತರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗತ್ತಾ? ಶರ್ಮಿತೆಯಲ್ಲಿ ತನಿಖಾಧಿಕಾರಿ ಯಾರು ಈ ಒಂದು ಕೊಲೆ ಪ್ರಕರಣದ ತನಿಖಾಧಿಕಾರಿ ಇರ್ತಾರೆ, ಆ ಒಂದು ತನಿಖಾಧಿಕಾರಿಗಳು ಅವರಿಂದ ಮಾಹಿತಿಯನ್ನು ಪಡ್ಕೊಂತಾರೆ. ಮೊದಲನೇದಾಗಿ ಆರೋಪಿಗಳ ಬಳಿ ಏನಾದರೂ ಶಸ್ತ್ರಾಸ್ತ್ರಗಳು ಇದೆಯಾ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂತಾರೆ. ಇನ್ನು ಪೊಲೀಸ್ ರೆಕಾರ್ಡ್ ಅಲ್ಲಿ ಕೂಡ ಇರುತ್ತೆ ದರ್ಶನ್ ಬಳಿ ಏನೆಲ್ಲ ಇದೆ, ಪಿಸ್ತೂಲ್ಗಳು ಎಷ್ಟಿದೆ, ಏನೆಲ್ಲ ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಅವರು ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನ ಪ್ರತಿ ವರ್ಷನೂ ಕೂಡ ಕೊಡಬೇಕಾಗಿರುತ್ತೆ, ಅದರಂತೆ ಕೊಟ್ಟಿರ್ತಾರೆ. ಜೊತೆ ಪ್ರದೇಶ್ ಮತ್ತು ದರ್ಶನ್ ಇಬ್ಬರ ಬಳಿ ಮಾತ್ರ ಪಿಸ್ತೂಲ್ ಇರುವಂತದ್ರ ಬಗ್ಗೆ ಈಗಾಗಲೇ ಮಾಹಿತಿ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ತನಿಖಾಧಿಕಾರಿಗಳು ಅವರಿಬ್ಬರಿಂದಲೂ ಕೂಡ ಅಷ್ಟೇ ಸದ್ಯಕ್ಕೆ ಪಿಸ್ತೂಲ್ಗಳು ಎಲ್ಲಿದೆ ಅನ್ನುವಂಥದ್ರ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ರು. ಆ ಒಂದು ಕಲೆಕ್ಟ್ ಮಾಡ್ಕೊಂಡಂತ ಮಾಹಿತಿಯನ್ನ ನಗರ ಪೊಲೀಸ್ ಆಯುಕ್ತರ ಗಮನಕ್ಕೂ ಕೂಡ ತಂದ್ರೆ ಈ ಕೊಲೆ ಪ್ರಕರಣದಲ್ಲಿರುವಂತಹ ಇಬ್ಬರು ಆರೋಪಿಗಳ ಬಳಿ ಮಾತ್ರ ಲೈಸೆನ್ಸ್ಡ್ ಪಿಸ್ತೂಲ್ಗಳಿರುವಂತದ್ದು ಅಂತ ಮಾಹಿತಿಯನ್ನು ಕೊಟ್ಟಿದ್ರು. ಇಮಿಡಿಯೇಟ್ ಆಗಿ ನಗರ ಪೊಲೀಸ್ ಆಯುಕ್ತರು ಅವರ ಪೊಲೀಸ್ ಸ್ಟೇಷನ್ ಯಾವ ಲಿಮಿಟ್ಸ್ ಅಲ್ಲಿ ಬರುತ್ತೋ ಆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ RR ನಗರ ಲಿಮಿಟ್ಸ್ ಅಲ್ಲಿ ದರ್ಶನ್ ಬರ್ತಾರೆ, ಗಿರಿನಗರ ಲಿಮಿಟ್ಸ್ ಅಲ್ಲಿ ಪ್ರದೋಷ್ ಬರ್ತಾರೆ. ಆ ಎರಡೂ ಪೊಲೀಸ್ ಸ್ಟೇಷನ್ ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ ಅವ್ರ ಮನೆಗೆ ಹೋಗ್ಬಿಟ್ಟು ವಿಡಿಯೋ ಚಿತ್ರೀಕರಣ ಮಾಡ್ಕೊಳ್ತಾನೆ ಆ ಒಂದು ಪಿಸ್ತೂಲ್ಗಳನ್ನ ಸೀಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಬಹುತೇಕ ಇವತ್ತು ಅಥವಾ ನಾಳೆ ಸೀಸ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲೇ ಇಟ್ಕೊಂಡಿರ್ತಾರೆ. ಅಥವಾ ಒಂದ್ ವೇಳೆ ಪೊಲೀಸ್ ಸ್ಟೇಷನ್ ಇಟ್ಕೊಳ್ಳೋದು ಬೇಡ, ಯಾಕಂದ್ರೆ ಪ್ರಕರಣದ ಇನ್ವೆಸ್ಟಿಗೇಷನ್ ಈಗಾಗಲೇ ACP ಚಂದನ್ ಮಾಡ್ತಿರೋಂತ ಕಾರಣಕ್ಕೋಸ್ಕರ ತನಿಖಾಧಿಕಾರಿಗಳಿಗೆ ಅದನ್ನ ಸರೆಂಡರ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಆದ್ರೆ ಮುಂದೆ ಪೊಲೀಸ್ ಇಲಾಖೆಯವರು ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಸೀಸ್ ಮಾಡ್ಕೊಂಡಂತಹ ಒಂದು ಪಿಸ್ತೂಲ್ ಅನ್ನ ಅದೇ ಸ್ಟೇಷನ್ ಇಟ್ಕೊಂತಾರ ಅಥವಾ ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತಹ ಆಫೀಸರ್ಗೆ ಅದನ್ನ ಟ್ರಾನ್ಸ್ಫರ್ ಕೊಡ್ತಾರ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ಮಂಜು ಆರ್ಯ ತಮ್ಮ ಇನ್ಫಾರ್ಮೇಶನ್ಗೆ. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ತನಿಖೆ ಒಂದ್ ಕಡೆ ನಡೀತಾ ಇದ್ರೆ, ಇನ್ನೊಂದ್ ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರನ್ನ ಭೇಟಿ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ
ಎಸಿಪಿ ಚಂದನ್ ತನಿಖಾಧಿಕಾರಿ ಆಗಿರೋದ್ರಿಂದ ತನಿಖಾ ಪ್ರಗತಿ ಬಗ್ಗೆ ಗೃಹ ಸಚಿವರಿಗೆ ಚಂದನ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಸ್ಟಡಿಯಲ್ಲಿ ಇದ್ರಲ್ಲ ಆರೋಪಿಗಳು, ಆ ಟೈಮ್ನಲ್ಲಿ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಲಾಗಿದೆ, ಸಾಕ್ಷ್ಯಾಧಾರಗಳು ಸಂಗ್ರಹ ಆಗಿರ್ಬೋದು, ಮತ್ತೆ FSL ರಿಪೋರ್ಟ್ಗೆ ಇದೀಗ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಆ ರಿಪೋರ್ಟ್ ಬಂದ ಮೇಲೆ ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನ ಹೇಗೆ ಮುಂದುವರಿಸಬೇಕು, ಚಾರ್ಜ್ ಶೀಟ್ ಸಲ್ಲಿಕೆ ಯಾವಾಗ ಕೋರ್ಟ್ಗೆ ರೆಡಿ ಮಾಡಬೇಕಲ್ಲ. ಫಸ್ಟ್ ಆಫ್ ಆಲ್ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಇವಾಗ ಒಂದಿಷ್ಟು ಬ್ಯಾಕಪ್ ಮಾಡ್ಕೊಳ್ತಾ ಇದ್ದಾರೆ, ಈ ನಕಲಿ ಸಿಮ್ ಕಾರ್ಡ್ ಎಲ್ಲ ಯೂಸ್ ಮಾಡಿಕೊಂಡು. ಹಾಗಾಗಿ ಒಂದಿಷ್ಟು ಪ್ರೋಸೆಸ್ ಇದೆ ಇನ್ನು. ಬಟ್ ಸೋ ಫಾರ್ ಪ್ರೋಸೆಸ್ ಏನಾಗಿದೆ ಈ ಕೇಸಲ್ಲಿ ಪರ್ಟಿಕ್ಯುಲರ್ ಆಗಿ ಅದನ್ನ ಎಸಿಪಿ ಚಂದನ್ ಅವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಪ್ರೀತಂ ಗೌಡಗೆ ಪೆನ್ ಡ್ರೈವ್ ಉರುಳು, ಸಂತ್ರಸ್ತೆ ಹೇಳಿಕೆಯಿಂದ ಸಂಕಷ್ಟ, FIR ಸೆಕ್ಷನ್ಗಳು ಕಂಟಕನ, ವೈರಲ್ ಸಾಕ್ಷ್ಯ ಇದೆಯಾ, ವಿಚಾರಣೆನ, ಬಂಧನನ. ಇದು ಪ್ರೀತಂ ಗೌಡಗೆ ಪೆನ್ ಡ್ರೈವ್ ಸಂಕಷ್ಟದ ಸ್ಟೋರಿ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ಸಂಬಂಧ ಮಾಜಿ ಶಾಸಕ ಪ್ರೀತಂ ಗೌಡಗೂ ಸಂಕಷ್ಟ ಶುರುವಾಗಿದೆ. ಪ್ರೀತಂ ಗೌಡ ವಿರುದ್ಧ FIR ಆಗಿದೆ. ವಿಚಾರಣೆಗೆ ಶೀಘ್ರವೇ ನೋಟಿಸ್ ಜಾರಿ ಮಾಡುವಂತ ಚಾನ್ಸಸ್ ಇದೆ. ಶೀಘ್ರ ಅಂತಂದ್ರೆ ಇವತ್ತೇ ವಿಚಾರಣೆಗೆ ನೋಟಿಸ್ ಅನ್ನ ಇಶ್ಯೂ ಮಾಡುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಪರ್ಟಿಕ್ಯುಲರ್ ಕೇಸಲ್ಲಿ ಪ್ರೀತಂ ಗೌಡ ಮೇಲೆ ಕೇಳಿ ಬಂದಿರುವಂತ ಆರೋಪಗಳು ಅಂತಂದ್ರೆ ಎಲೆಕ್ಷನ್ ಟೈಮ್ನಲ್ಲಿ ಪೆನ್ ಡ್ರೈವ್ ಹಂಚಿಕೆ ಆಗಿತ್ತಲ್ಲ, ಅದು ತಮ್ಮ ಆಪ್ತರ ಮೂಲಕನೇ, ಸಹಚರರ ಮೂಲಕ ಪ್ರೀತಂ ಗೌಡ ಮಾಡಿಸಿದ್ದಾರೆ ಅಂತ ಆರೋಪ ಇದೆ. ಇದರಲ್ಲಿ ಪ್ರೀತಂ ಗೌಡ ಪಾತ್ರ ಇದೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಆ ಹಿನ್ನೆಲೆಯಲ್ಲಿ FIR ಆಗಿದೆ. ಮತ್ತೆ ಸಂತ್ರಸ್ತೆ ಕೂಡ ತನ್ನ ಐಡೆಂಟಿಟಿ ರಿವೀಲ್ ಆಗಿದೆ. ಇದಕ್ಕೆ ಕಾರಣ ಪ್ರೀತಂ ಗೌಡನೇ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆ ಕಂಪ್ಲೇಂಟ್ ಆಧಾರದ ಮೇಲೆ FIR ಆಗಿದೆ. ಪ್ರೀತಂ ವಿರುದ್ಧ CID ಸೈಬರ್ ಕ್ರೈಮ್ ಠಾಣೆಯಲ್ಲಿ ಕೇಸ್ ಆಗಿದೆ. ಆ ಕೇಸ್ನ ಆಧಾರದ ಮೇಲೆ FIR ಆಗಿದೆ. ಈಗ ಪ್ರೀತಂ ಗೌಡ ವಿರುದ್ಧ ಗಂಭೀರವಾಗಿ ಕೇಳಿ ಬಂದಿರೋ ಆರೋಪ ಪೆನ್ ಡ್ರೈವ್ ಹಂಚಿಕೆಯನ್ನ ಇವರೇ ಮಾಡಿರೋದು ಅಂತ ಹೇಳಿ ಇವತ್ತೇ ಪ್ರೀತಂ ಗೌಡಗೆ ನೋಟಿಸ್ ನೀಡುವಂತಹ ಸಾಧ್ಯತೆಗಳಿದೆ. ಈಗ ಪ್ರೀತಂ ಗೌಡ ಪ್ಲಾನ್ ಏನು ಅಂತಂದ್ರೆ ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗೋದು. ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಕೋರ್ಟ್ ಇಂದ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡು ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆಗಳಿದೆ. ಪ್ರೀತಂ ಗೌಡ ವಿರುದ್ಧ ದೂರು ದಾಖಲಾಗಿದೆ. ಇದರ ತನಿಖೆ ನಡೆಯಲಿದೆ. ತನಿಖೆ ಆದ ನಂತರ ಅವರ ಪಾತ್ರ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ತನಿಖೆ ಮಾಡೋರು ತನಿಖೆ ನಂತರ ಅದ್ರ ಬಗ್ಗೆ ನಮಗೆ ತಿಳಿಸ್ತಾರೆ. ತನಿಖೆಯಲ್ಲಿ ಅವರ ಪಾತ್ರ ಕಂಡು ಬಂದ್ರೆ ಕಾನೂನು ರೀತಿಯಲ್ಲೇ ಕ್ರಮ ಆಗುತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೊತ್ತಿಲ್ಲ, ಅದು ಇನ್ವೆಸ್ಟಿಗೇಷನ್ ಮಾಡೋರು ಮಾಡಿದ ಮೇಲೆ ಹೇಳ್ತಾರೆ. ನಮಗೆ ಇನ್ವೆಸ್ಟಿಗೇಷನ್ ಆದಮೇಲೆ ಹೇಳ್ತಾರೆ. ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೇಳಿ ಅವರಿಗೆ FIR ಮಾಡಿದ್ದಾರೆ. ತನಿಖೆ ಮಾಡ್ತಾರೆ. ತನಿಖೆಯಲ್ಲಿ ಏನಾದರೂ ಕೂಡ ಅವರದ್ದು ಪಾತ್ರ ಇದೆ ಅಂತ ಹೇಳಿದ್ರೆ ಏನು ಕಾನೂನಿನ ಪ್ರಕಾರ ಕ್ರಮ ತಗೋಬೇಕು ಅದು ತಗೊಳ್ತಾರೆ. ಪ್ರೀತಂ ಗೌಡ ಅವರ ವಿರುದ್ಧ ಕೂಡ FIR ದಾಖಲಾಗಿದೆ ಸರ್, ಅವ್ರ ಪಾತ್ರ ಈಗ ತನಿಖೆ ಆಗಬೇಕು. ತನಿಖೆ ಆದ್ಮೇಲೆ ತನಿಖೆ ಹಂತದಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ ಅನ್ನೋದನ್ನ ಪೊಲೀಸರು ಹೇಳ್ತಾರೆ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಒನ್ಸ್ ಅಗೇನ್ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಇಲ್ಲಿ ರಾಜಕೀಯದ ಷಡ್ಯಂತ್ರದ ಆರೋಪವನ್ನ ಪ್ರೀತಂ ಗೌಡ ಮೇಲೆ ಹಿಂದಿನಿಂದಲೂ ಮಾಡಲಾಗ್ತಾ ಇತ್ತು ಪೆನ್ ಡ್ರೈವ್ ಹಂಚಿಕೆ ಆದ್ಮೇಲೆ. ಮತ್ತೆ ಸಂತ್ರಸ್ತರ ಐಡೆಂಟಿಟಿಯನ್ನ ರಿವೀಲ್ ಮಾಡಲಾಗಿದೆ, ಬ್ಲರ್ ಮಾಡಿಲ್ಲ ಮುಖಗಳನ್ನ ಅಂತ ಇದು ಒಂದು ಆರೋಪ ಇದೆ. ಹಾಗಾಗಿ ಯಾವ್ಯಾವ ಸೆಕ್ಷನ್ಗಳ ಮೇಲೆ FIR ಆಗಿದೆ, ಆ ಸೆಕ್ಷನ್ಗಳು ಏನ್ ಹೇಳ್ತಾವೆ, ಮತ್ತೆ ನೋಟಿಸ್ ಯಾವಾಗ ಇಶ್ಯೂ ಮಾಡಬಹುದು ಪ್ರೀತಂ ಗೌಡಗೆ? ಖಂಡಿತವಾಗ್ಲೂ ಶರ್ಮಿತಾ, ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡಗೂ ಕೂಡ ಅಷ್ಟೇ ಒಂದು ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಸಂಕಷ್ಟ ಎದುರಾಗುತ್ತೆ ಅನ್ನುವಂಥದ್ದು ಹೇಳ್ಬೋದು. ಯಾಕಂದ್ರೆ ಸದ್ಯಕ್ಕೆ CID ಅಧಿಕಾರಿಗಳು ದಾಖಲು ಮಾಡಿಕೊಂಡಿರುವಂತಹ FIR ನಲ್ಲಿ A4 ಆರೋಪಿಯಾಗಿ ಪ್ರೀತಂ ಗೌಡರನ್ನು ಕೂಡ ಉಲ್ಲೇಖವನ್ನ ಮಾಡಿದರೆ, ಖುದ್ದು ಸಂತ್ರಸ್ತೆ ಕೊಟ್ಟಂತಹ ದೂರಿನಲ್ಲಿ ಈ ಒಂದು ವಿಡಿಯೋಗಳನ್ನ ಪ್ರೀತಂ ಗೌಡ ಮತ್ತು ಒಂದಷ್ಟು ಜನರು ಸೇರ್ಕೊಂಡು ಹಂಚಿಕೆಯನ್ನ ಮಾಡಿದ್ದಾರೆ ಪೆನ್ ಡ್ರೈವ್ ಮುಖಾಂತರವಾಗಿ ಅನ್ನುವಂಥದ್ದನ್ನ ಖುದ್ದಾಗಿ ಸಂತ್ರಸ್ತೆ ಕೊಟ್ಟಂತಹ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ, ಅದು ಕೂಡ ಅಷ್ಟೇ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ 4ನೇ FIR ನಲ್ಲಿ ಈ ಒಂದು ಅಂಶಗಳನ್ನು ಉಲ್ಲೇಖ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಪೆನ್ ಡ್ರೈವ್ ಹಂಚಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ IT ಆಕ್ಟ್ ನ ಅಡಿಯಲ್ಲಿ ಈಗಾಗಲೇ ಕೇಸನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಏನಂದ್ರೆ ಪ್ರೀತಂ ಗೌಡಗೆ ನೋಟಿಸ್ ಕೊಡೋಕ್ಕೂ ಕೂಡ ಅಷ್ಟೇ CID ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಒಂದು ವೇಳೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವ ಸೂಚನೆಯನ್ನು ಕೂಡ ಕೊಡಬಹುದು. ಆದ್ರೆ ಪ್ರೀತಂ ಗೌಡ ಕೂಡ ಈಗಾಗಲೇ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಿದೆ.
ಯಾಕಂದ್ರೆ ಒಂದು ವೇಳೆ ಏನಾದರೂ ತನಿಖಾಧಿಕಾರಿಗಳು ಕರೆದು ಆತನನ್ನು ಕೂಡ ಬಂಧನ ಮಾಡಬಹುದು ಅನ್ನುವಂಥ ಒಂದು ಬಂಧನದ ಭೀತಿಯಲ್ಲಿ ಒಂದು ರೀತಿ ನಿರೀಕ್ಷಣಾ ಜಾಮೀನು ಮೊರೆ ಹೋಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಆತನ ಮೇಲೆ ಹಾಕಿರುವಂತಹ ಸೆಕ್ಷನ್ ಏನಿದೆ IT ಆಕ್ಟ್ ಅಡಿಯಲ್ಲಿ ಏನು ಸೆಕ್ಷನ್ ದಾಖಲಾಗಿದೆ ಆ ಒಂದು ಸೆಕ್ಷನ್ ಅಡಿಯಲ್ಲಿ ಬೇಲೆಬಲ್ ಸೆಕ್ಷನ್ ಆಗಿದ್ದಂತ ಕಾರಣಕ್ಕೋಸ್ಕರ ಬಹುತೇಕ ಜಾಮೀನನ್ನ ಮಂಜೂರು ಮಾಡುತ್ತೆ. ಆ ನಿಟ್ಟಿನಲ್ಲಿ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗಿ ಕೋರ್ಟ್ನ ಮುಖಾಂತರವಾಗಿ ಜಾಮೀನನ್ನ ಪಡ್ಕೊಂಡು ತದನಂತರ ತನಿಖಾಧಿಕಾರಿಗಳ ಮುಂದೆ ಹಾಜರಾಗೋಣ ಅನ್ನುವಂಥ ಒಂದು ನಿರ್ಧಾರಕ್ಕೂ ಕೂಡ ಪ್ರೀತಮ್ ಗೌಡ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಇದೆ. ಮತ್ತೊಂದು ಕಡೆ ಈಗಾಗಲೇ SIT ಅಧಿಕಾರಿಗಳು ಕೂಡ ಅಷ್ಟೇ ಇವತ್ತು ಅಥವಾ ನಾಳೆಯ ಒಳಗಾಗಿ ಮಾಜಿ ಶಾಸಕ ಪ್ರೀತಮ್ ಗೌಡಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಮಾಡಲು ಮುಂದಾಗಿದ್ದಾರೆ. ಯಾಕಂದ್ರೆ ಸಂತ್ರಸ್ತೆ ಹೇಳಿರುವಂತಹದ್ದು ಇಡೀ ಹಾಸನ ಜಿಲ್ಲೆಯಾದ್ಯಂತಲೂ ಕೂಡ ಅಷ್ಟೇ ಈ ಒಂದು ರೀತಿಯಂತ ಚರ್ಚೆ ಆಗ್ತಿದೆ. ಅದರಲ್ಲಿ ಪ್ರೀತಮ್ ಗೌಡನೇ ಖುದ್ದು ಪೆಂಡ್ರೈವ್ನ ಮುಖಾಂತರವಾಗಿ ವಿಡಿಯೋಗಳನ್ನು ಹಂಚಿಕೆಯನ್ನ ಮಾಡಿದರೆ, ಜೊತೆಗೆ ಅದರಲ್ಲಿ ಪ್ರಮುಖವಾಗಿ ಆ ಒಂದು ಸಂತ್ರಸ್ತೆಯ ಮುಖವನ್ನು ಕೂಡ ಅಷ್ಟೇ ಬ್ಲರ್ ಮಾಡಿಲ್ಲ. ಆ ಸಂತ್ರಸ್ತೆಯ ಮುಖವನ್ನ ಇಡೀ ಸಮಾಜಕ್ಕೆ ಕಾಣುವಂತಹ ರೀತಿಯಲ್ಲಿ ಅವರು ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಆರೋಪ ಮಾಡಿ ಒಂದು ದೂರನ್ನ ದಾಖಲು ಮಾಡಿಕೊಂಡಿದ್ರು. ಸದ್ಯಕ್ಕೆ ಸಂತ್ರಸ್ತೆಯ ಕಂಪ್ಲೀಟ್ ಆದಂತಹ ಸ್ಟೇಟ್ಮೆಂಟ್ ಅನ್ನ SIT ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಪ್ರೀತಮ್ ಗೌಡ ಸೇರಿದಂತೆ ಇನ್ನುಳಿದಂತ ಇಬ್ಬರು ಆರೋಪಿಗಳೇನಿದ್ದಾರೆ ಪೆಂಡ್ರೈವ್ ಹಂಚಿಕೆಯ ಕೇಸ್ನಲ್ಲಿ ಆ 3 ಜನರನ್ನು ಕೂಡ ಅಷ್ಟೇ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಲು ಈಗಾಗಲೇ SIT ನಿರ್ಧಾರ ಮಾಡಿದ್ದು, ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಒಳಗಾಗಿ ಮಾಜಿ ಶಾಸಕ ಪ್ರೀತಮ್ ಗೌಡಗೆ ನೋಟಿಸ್ ನೀಡಲು SIT ಅಧಿಕಾರಿಗಳು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜುವರಿಯ ತಮ್ಮ ಇನ್ಫಾರ್ಮೇಶನ್ಗೆ. ಡೆತ್ ನೋಟ್ ಅನ್ನ ಬರೆದಿಟ್ಟು ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ನರಸೀಪುರದ ಶಾಯಿ ಗಾರ್ಮೆಂಟ್ಸ್ ಸಿಬ್ಬಂದಿಯಿಂದ ಆತ್ಮಹತ್ಯೆಗೆ ಶರಣಾಗಿರುವಂತಹ ವ್ಯಕ್ತಿ ಕಿರಣ್, 28 ವರ್ಷ ಈತನಿಗೆ. ಗುಂಡ್ಲುಪೇಟೆ ತಾಲೂಕಿನ ಬೇರಂಬಾಡಿ ಗ್ರಾಮದ ಕಿರಣ್ ಕಂಪನಿಯ ಕ್ವಾಲಿಟಿ AGM ಲೋಕೇಶ್ ಮೇಲೆ ಗಂಭೀರವಾದಂತ ಆರೋಪ ಮಾಡಿದ್ದಾರೆ. ಜೊತೆಗೆ ಕಂಪನಿ HR ಕೂಡ ಕಾರಣ ಅಂತ ಹೇಳಿ ಡೆತ್ ನೋಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಏನ್ ಕಾರಣಗಳನ್ನ ಆತ ಕೊಟ್ಟಿದ್ದಾನೆ ಅಂದ್ರೆ, ಕೆಲಸದಿಂದ ಬೇಕಂತಾನೆ ತೆಗೆದಿದ್ದಾರೆ, ನನ್ನ ಬಗ್ಗೆ ಬೇರೆ ಕಡೆ ಕೆಟ್ಟದಾಗಿ ಫೀಡ್ಬ್ಯಾಕ್ ಕೊಟ್ಟು ಎಲ್ಲೂ ತನ್ನನ್ನ ಕೆಲಸಕ್ಕೆ ತಗೊಳ್ಬಾರ್ದು ಅಂತ ಹೇಳಿ ಆತ ಮಾಡಿದ್ದಾನೆ ಅಂತ ಹೇಳಿ ನೊಂದು ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾನೆ ಕಿರಣ್. ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ, ಈತನೇ 28 ವರ್ಷದ ಕಿರಣ್ ಆತ್ಮಹತ್ಯೆಗೆ ಶರಣಾಗಿರುವ ವ್ಯಕ್ತಿ. ನರಸೀಪುರದ ಶಾಯಿ ಗಾರ್ಮೆಂಟ್ಸ್ ನಲ್ಲಿ ಈತ ಸಿಬ್ಬಂದಿಯ ಕೆಲಸ ಮಾಡ್ತಾ ಇದ್ದ. ಬಟ್ ಈ ಕಂಪನಿಯ ಕ್ವಾಲಿಟಿ AGM ಲೋಕೇಶ್ ಮತ್ತೆ ಕಂಪನಿ HR ಮೇಲೆ ಈತ ಗಂಭೀರವಾದಂಥ ಆರೋಪ ಮಾಡಿ ಡೆತ್ ನೋಟ್ ಅಲ್ಲಿ ಇಬ್ಬರು ಹೆಸರನ್ನು ಪ್ರಸ್ತಾಪ ಮಾಡಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಲೋಕಸಭೆ ಸ್ಪೀಕರ್ ಆಗಿ ಓಂ ಬಿರ್ಲಾ ಅವರು ಆಯ್ಕೆಯಾಗಿದ್ದಾರೆ. ನಿರೀಕ್ಷೆ ಹಾಗೆ ಇತ್ತು, NDA ಅಭ್ಯರ್ಥಿಯಾಗಿದ್ದಂಥ ಓಂ ಬಿರ್ಲಾ ಅವರೇ ಸ್ಪೀಕರ್ ಆಗ್ತಾರೆ ಅಂತ. ಬಟ್ 48 ವರ್ಷಗಳ ನಂತರ ಸ್ಪೀಕರ್ ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ NDA ಅಭ್ಯರ್ಥಿಯಾಗಿದ್ದಂಥ ಓಂ ಬಿರ್ಲಾ ಅವರು ಇದೀಗ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ. ನಿನ್ನೆ NDA ಹಾಗೇನೆ ಇಂಡಿಯಾ ಒಕ್ಕೂಟ ಕೂತು ಮಾತುಕತೆ ಮಾಡಿದ್ರು. ಉಪ ಸ್ಪೀಕರ್ ಸ್ಥಾನ ತಮಗೇ ಬೇಕು ಅಂತ ಹೇಳಿ ಇಂಡಿಯಾ ಒಕ್ಕೂಟ ಪಟ್ಟು ಹಿಡಿದು ಕೂತಿತ್ತು. ಆದರೆ ಇದು ಸಾಧ್ಯ ಇಲ್ಲ ಅಂತ ಹೇಳಿದಾಗ ನಮ್ಮ ಅಭ್ಯರ್ಥಿ K ಸುರೇಶ್ ಅವರನ್ನ ಸ್ಪೀಕರ್ ಸ್ಥಾನಕ್ಕೆ ನಿಲ್ಲಿಸಿತ್ತು. 3 ಬಾರಿ MP ಆಗಿದ್ದಂಥ ಓಂ ಬಿರ್ಲಾ ಅವರು NDA ಅಭ್ಯರ್ಥಿಯಾಗಿದ್ರೆ 8 ಬಾರಿ MP ಆಗಿದ್ದಂಥ K ಸುರೇಶ್ ಅವರು ಇಂಡಿಯಾ ಕೂಟದ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದಿದ್ರು. ನಿರೀಕ್ಷೆಯಂತೆ ಈಗ ಓಂ ಬಿರ್ಲಾ ಅವರು ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ. Business could begin. I would like to thank Sri Bhartuhari Mehtab, who has discharged his duties as Speaker Pro Tem. He has completed entire proceedings of oath and affirmation very smoothly within 2 days until the election of the Honourable Speaker this morning. I profusely thank him on behalf of the government and Honourable Prime Minister also. I also thank the panel of chairpersons for their valuable contribution. I also thank the Secretary General of Lok Sabha and staff of Lok Sabha Secretariat who have completed the work within the time frame under the guidance of the Speaker Pro Tem and the panel of chairpersons. On behalf of the entire House, I thank all of them. Once again, I thank all the honourable members for your cooperation. माननीय प्रधानमंत्री जी, आदरणीय अध्यक्ष महोदय, ये सदन का सौभाग्य है कि आप दूसरी बार इस आसन पर
विराजमान हो रहे हैं। आपको और इस पूरे सदन को मेरी तरफ से मैं बहुत बहुत बधाई देता हूं। आदरणीय अध्यक्ष जी, मेरी तरफ से आपको शुभकामनाएं हैं, लेकिन इस पूरे सदन की तरफ से भी आपको अनेक अनेक शुभकामनाएं। अमृत काल के इस महत्वपूर्ण कालखंड में दूसरी बार इस पद पर विराजमान होना बहुत बड़ा दायित्व आपको मिला है और आपका 5 वर्ष का अनुभव और आपके साथ हम लोगों का 5 साल का अनुभव, हम सबका विश्वास है कि आप आने वाले 5 साल हम सबका मार्गदर्शन भी करेंगे और देश की आशा अपेक्षाएं पूर्ण करने के लिए ये सदन अपना दायित्व निभाने में आपकी बहुत बड़ी भूमिका रहेगी। आदरणीय अध्यक्ष जी, हमारे शास्त्रों में कहा गया है कि विनम्र और व्यवहार कुशल व्यक्ति सफल सहज रूप से होता है और आपको तो उसके साथ साथ एक मीठी मीठी मुस्कान भी मिली हुई है। आपके चेहरे को ये मीठी मीठी मुस्कान पूरे सदन को भी प्रसन्न रखती है। मुझे विश्वास है आप हर कदम पर नए प्रतिमान, नए कीर्तिमान गढ़ते आए हैं। 18वीं लोकसभा में स्पीकर का कार्यभार दूसरी बार संभालना ये अपने आप में एक बड़ा नया रिकॉर्ड बनते हम देख रहे हैं। श्री बलराम जाखड़ जी वो पहले ऐसे अध्यक्ष थे जिन्होंने 5 साल कार्यकाल पूरा करके फिर दोबारा उनको स्पीकर बनने का अवसर मिला था। उसके बाद आप हैं जिन्हें 5 साल पूर्ण करने के बाद दोबारा इस पद पर आसीन होने का अवसर मिला। गत 20 साल का एक ऐसा कालखंड रहा है कि ज़्यादातर स्पीकर या तो उसके बाद चुनाव नहीं लड़े हैं या तो जीत करके नहीं आए हैं। आप समझ सकते हैं कि स्पीकर का काम कितना कठिन है कि उसके लिए दोबारा जीतना मुश्किल हो जाता है, लेकिन आप जीत करके आए हैं, इसके लिए एक नया इतिहास आपने गढ़ा। आदरणीय अध्यक्ष जी, इस सदन में ज़्यादातर हमारे सभी माननीय सांसद आपसे परिचित हैं, आपके जीवन से भी परिचित है और पिछली बार मैंने इस सदन में आपके संबंध में काफ़ी कुछ बातें रखी भी थी और मैं आज उसको दोहराना नहीं चाहता हूं, लेकिन मैं एक सांसद के रूप में और हम सभी सांसद के रूप में आप जिस प्रकार से एक सांसद के नाते काम करते हैं, ये भी जानने योग्य है और बहुत कुछ सीखने योग्य है। मुझे विश्वास है कि आपकी कार्यशैली एज ए सांसद भी हमारे जो फर्स्ट टाइमर सांसद हैं, हमारे युवा सांसद हैं, उनको जरूर प्रेरणा देगी। आपने अपने कार्यक्षेत्र में, संसदीय क्षेत्र में स्वस्थ मां और स्वस्थ शिशु एक कमिटमेंट के साथ जो अभियान चलाया है और सुपोषित मां, इस अभियान को आपने जिस प्रकार से अपने क्षेत्र में
प्राथमिकता देकर के खुद को इन्वॉल्व करके किया है, वो वाकई प्रेरक है। आपने कोटा के ग्रामीण क्षेत्रों में हॉस्पिटल ऑन व्हील्स, ये भी एक मानव सेवा का उत्तम काम, जो राजनीतिक कामों के सिवाय करने वाले कामों में आपने चुना है, वो भी अपने आप में गांव-गांव लोगों को स्वास्थ्य सेवाएं पहुंचाने में मदद कर रहा है। आप नियमित रूप से गरीबों को कपड़े, कंबल, मौसम के अनुसार छाता की जरूरत है छाता, जूते, ऐसी अनेक सुविधाएं समाज के आखिरी तबके के जो लोग हैं उनको खोज करके पहुंचाते हैं। खेलों में प्रोत्साहन देना आपके क्षेत्र के युवकों में, यह आपने एक प्राथमिकता के रूप से काम उठाया है। आपके पिछले कार्यकाल में 17वीं लोकसभा में मैं कहता हूं कि संसदीय इतिहास का वो स्वर्णिम कालखंड रहा है। आपकी अध्यक्षता में संसद में जो ऐतिहासिक निर्णय हुए हैं, आपकी अध्यक्षता में सदन के माध्यम से जो सुधार हुए हैं, ये अपने आप में एक सदन की भी और आपकी भी विरासत है। और भविष्य में 70वीं लोकसभा के संबंध में जब विश्लेषण होंगे, उसके विषय में लिखा जाएगा, तो भारत के भविष्य को नई दिशा देने में आपकी अध्यक्षता वाली 70वीं लोकसभा की बहुत बड़ी भूमिका रही है। आदरणीय अध्यक्ष जी, 17वीं लोकसभा में नारी शक्ति वंदन अधिनियम 2023, जम्मू कश्मीर पुनर्गठन विधेयक, भारतीय न्याय संहिता, भारतीय साक्ष्य बिल, भारतीय नागरिक सुरक्षा संहिता, सामाजिक सुरक्षा संहिता, डिजिटल पर्सनल डेटा प्रोटेक्शन बिल, मुस्लिम महिला विवाह अधिकार संरक्षण विधेयक, ट्रांसजेंडर पर्सन्स प्रोटेक्शन ऑफ राइट्स बिल, कंज्यूमर प्रोटेक्शन बिल, डायरेक्ट टैक्स, विवाद से विश्वास विधेयक, सामाजिक, आर्थिक और राष्ट्रीय महत्व के ऐसे कितने ही महत्वपूर्ण ऐतिहासिक कानून 17वीं लोकसभा में आपकी अध्यक्षता के अंदर इस सदन ने पारित किए हैं और देश के लिए एक मजबूत नींव बनाई है। जो कार्य आजादी के 70 साल में नहीं हुए, आपकी अध्यक्षता में इस सदन ने इसको करके दिखाया। आदरणीय अध्यक्ष जी, लोकतंत्र की लंबी यात्रा में कई पड़ाव आते हैं। कुछ अवसर ऐसे होते हैं जब हमें कीर्तिमान स्थापित करने का सौभाग्य मिलता है। 17वीं लोकसभा में उपलब्धियां, मुझे पूरा विश्वास है देश आज भी और भविष्य में उसका गौरव करेगा। आज देश अपनी आकांक्षाओं की पूर्ति के लिए भारत को आधुनिक बनाने की दिशा में जब हर तरह से प्रयास हो रहे हैं, मैं मानता हूं कि नया संसद भवन भी अमृतकाल के भविष्य को लिखने का काम करेगा और वो भी आपकी अध्यक्षता। नए संसद भवन में हम सबका प्रवेश आपकी ही अध्यक्षता में हुआ और आपने संसदीय कार्यप्रणाली को
प्रभावी और जिम्मेदार बनाने का कई महत्वपूर्ण फैसले लिए हैं और इसलिए लोकतंत्र को मजबूती देने में मदद मिली है। लोकसभा में हम पेपरलेस डिजिटल व्यवस्था से आज काम कर रहे हैं। पहली बार आपने सभी माननीय सांसदों को ब्रीफिंग के लिए एक व्यवस्था खड़ी की। इससे सभी माननीय सांसदों को भी आवश्यक रेफरेंस मटेरियल मिला। उसके कारण सदन की चर्चा अधिक पुष्ट हुई और ये आपका एक अच्छा इनिशिएटिव था जिसने सांसदों में भी विश्वास पैदा किया। हाँ, मैं भी कुछ कह सकता हूँ, मैं भी अपने तर्क दे सकता हूँ। तो एक आपने अच्छी व्यवस्था को विकसित किया है। आदरणीय अध्यक्ष जी, G20 भारत की सफलता के एक महत्वपूर्ण पृष्ठ है, लेकिन बहुत कम चर्चा हुई है, वो है P20। और आपके नेतृत्व में G20 देशों के जो पीठासीन अधिकारी हैं, स्पीकर्स हैं, उनका सम्मेलन आपकी अध्यक्षता में हुआ। और अब तक P20 के जितने सम्मेलन हुए हैं उसमें ये ऐसा अवसर था कि दुनिया के सर्वाधिक देश आपके निमंत्रण पर भारत आए और बहुत ही उत्तम प्रकार के निर्णय उस समिट में हुए और उसने विश्व में भारत की लोकतंत्र की जो प्रतिष्ठा है उसको गौरव देने में बहुत बड़ा रोल अदा किया है। आदरणीय अध्यक्ष जी, ये हमारा भवन ये सिर्फ 4 दीवारें नहीं है। हमारा ये संसद 140 करोड़ देशवासियों की आशा का केंद्र है। संसद की कार्यवाही, जवाबदेही और आचरण हमारे देशवासियों के मन में लोकतंत्र के प्रति जो उनकी निष्ठा है उसको और अधिक मजबूत बनाता है। आपके मार्गदर्शन में 17वीं लोकसभा उसकी प्रोडक्टिविटी 25 साल के हाईएस्ट लेवल पर 97% रही और इसके लिए सब माननीय सदस्य तो अभिनंदन के अधिकारी हैं, लेकिन आप विशेष अभिनंदन के अधिकारी हैं। कोरोना जैसे मुश्किल कालखंड में आपने हर सांसद से व्यक्तिगत फोन पर बात करके उनका हाल पूछा। कहीं किसी सांसद की बीमारी की खबर आई तो आपने सदन के अध्यक्ष के नाते व्यक्तिगत रूप से उसकी चिंता की और वो सभी दल के सांसदों से जब मुझे सुनने को मिलता था मुझे बड़ा गर्व होता था कि जैसे आप इस सदन के परिवार के मुखिया के रूप में उस कोरोना कालखंड में भी व्यक्तिगत चिंता करते थे। कोरोना काल में भी आपने सदन का काम रुकने नहीं दिया। सांसदों ने भी आपके हर सुझाव को सर आंखों पर चढ़ाया। किसी को ऊपर बैठने के लिए कहा तो वो वहां जाके बैठा, किसी को दूसरे जगह भी जाके बैठने के लिए कहा तो वो भी बैठा, लेकिन देश के काम को किसी ने रुकने नहीं दिया। लेकिन आपने ये जो फैसले किए उसका परिणाम है कि हम उस कठिन कालखंड में भी कार्य कर पाए। और ये खुशी की बात है कि कोरोना काल में सदन ने 170% प्रोडक्टिविटी, ये अपने आप में दुनिया के लिए एक बहुत बड़ी खबर है। आदरणीय अध्यक्ष जी, हम सब चाहते हैं कि सदन में आचरण, सदन के नियमों का पालन हम सब करें और आपने बड़े सटीक तरीके से, संतुलित तरीके और कभी कभी कठोरता के साथ भी फैसले लिए हैं। मैं जानता हूं कि ऐसे निर्णय आपको
पीड़ा भी देते हैं, लेकिन सदन की गरिमा और व्यक्तिगत पीड़ा में आपने सदन की गरिमा को पसंद किया और सदन की परंपरा को बनाने का प्रयास किया। ये साहसपूर्ण काम के लिए भी आदरणीय अध्यक्ष जी, आप अभिनंदन के अधिकारी हैं। मुझे विश्वास है आदरणीय अध्यक्ष जी, आप तो सफल होने ही वाले हैं, लेकिन आपकी अध्यक्षता में ये 18वीं लोकसभा भी बहुत सफलतापूर्वक देश के नागरिकों के सपनों को पूर्ण करेगी। मैं फिर एक बार आपको इस महत्वपूर्ण दायित्व के लिए और देश को विकास की नई ऊंचाइयों पर ले जाने वाले इस सदन की अध्यक्षता के लिए हृदय से बहुत बहुत शुभकामनाएं देता हूं, बहुत बहुत बधाई देता हूं। श्री राहुल गांधी जी, Speaker sir, I'd like to congratulate you for your successful election. For the second time that you have been elected, I'd like to congratulate you on behalf of the entire opposition, on behalf of the India Alliance. Speaker sir, this House represents the voice of India's people. And you, Speaker sir, are the final arbiter of that voice. Of course, the government has political power, but the opposition also represents the voice of India's people. And this time, the opposition represents significantly more voice of the Indian people than it did last time. Speaker sir, the opposition would like to assist you in doing your work. We would like the House to function often and well. Speaker sir, it is very important that cooperation happens on the basis of trust. It is very important that the voice of the opposition is allowed to be represented in this House. I'm confident that you will allow us to represent our voice, allow us to speak, allow us to represent the voice of the people of India. Speaker sir, the question is not how efficiently the House is run. The question is how much of India's voice is being allowed to be heard in this House. So the idea, Speaker sir, the idea that you can run the House efficiently by silencing the voice of the opposition is a non-democratic idea. And this election has shown that the people of India expect the opposition to defend the Constitution, the Samvidhan of this country. And we are confident that by allowing the opposition to speak, by allowing us to represent the people of India, you will do your duty of defending the Constitution of India. I'd like to once again congratulate you, Speaker sir, and also all the members of the House who have won their election. Thank you very much. Shri Akhilesh Yadav ji. ರಾಜ್ಯದಲ್ಲಿ ಇಂದಿನಿಂದ ಭಾರೀ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿದೆ. 5 ದಿನಗಳ ಕಾಲ ಭಾರೀ ಮಳೆಯ ಅಲರ್ಟ್ ಅನ್ನ ನೀಡಲಾಗಿದೆ. ಕರಾವಳಿ, ದಕ್ಷಿಣ ಒಳನಾಡು ಪ್ರದೇಶಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಉತ್ತರ ಒಳನಾಡು ಪ್ರದೇಶಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ಇನ್ನು ಬೆಂಗಳೂರಿನ ಜನ ಇದರ ಬಗ್ಗೆ ಗಮನ ಹರಿಸಬೇಕು. ಬೆಂಗಳೂರಿನಲ್ಲೂ ಕೂಡ ಸಂಜೆ ವೇಳೆಯಲ್ಲಿ ಭಾರೀ ಮಳೆ ಆಗುವಂತ ನಿರೀಕ್ಷೆ ಇದೆ. 3 ದಿನ ಬೆಂಗಳೂರಲ್ಲಿ ಮಳೆ ಅಬ್ಬರದ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಆರೆಂಜ್ ಅಲರ್ಟ್ ಎಲ್ಲೆಲ್ಲಿ ಅಂದ್ರೆ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಶಿವಮೊಗ್ಗ, ಮಂಡ್ಯ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ. ಇನ್ನು ಯೆಲ್ಲೋ ಅಲರ್ಟ್ ಬಾಗಲಕೋಟೆ, ಗದಗ, ಬೀದರ್, ರಾಯಚೂರು, ಬಳ್ಳಾರಿ, ಯಾದಗಿರಿ.
ಸೊ ಮುಂಗಾರು ಮಳೆ ಅಬ್ಬರ ಜೋರಾಗಿರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಅದು ಇವತ್ತಿನಿಂದ 5 ದಿನಗಳ ಕಾಲ ಇರುತ್ತೆ. ಕರಾವಳಿ ಮತ್ತು ದಕ್ಷಿಣ ಒಳನಾಡು ಪ್ರದೇಶಗಳಿಗೆ ಆರೆಂಜ್ ಅಲರ್ಟ್, ಉತ್ತರ ಒಳನಾಡು ಪ್ರದೇಶಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ಇನ್ನು ಬೆಂಗಳೂರಲ್ಲಿ ಸಂಜೆ ವೇಳೆಗೆ ಭಾರೀ ಮಳೆ ಆಗುವಂತ ನಿರೀಕ್ಷೆ ಇದೆ. ಒಟ್ಟು 3 ದಿನ ಬೆಂಗಳೂರಲ್ಲಿ ಮಳೆ ಅಬ್ಬರದ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ರಾಜ್ಯದಲ್ಲಿ ಮುಂಗಾರು ಅಬ್ಬರ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಎಡೆಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಮಧ್ಯರಾತ್ರಿಯಿಂದ ಗಾಳಿ ಸಹಿತ ಭಾರೀ ಮಳೆ ಹಿನ್ನೆಲೆಯಲ್ಲಿ ಮೀನುಗಾರಿಕೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಮತ್ತೊಂದು ಕಡೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ವರುಣನ ಆರ್ಭಟ ಜೋರಾಗಿ ಇದೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ, ಚಾರ್ಮಾಡಿ, ಬಣಕಲ್ ಸುತ್ತಮುತ್ತ ನಿನ್ನೆ ರಾತ್ರಿಯಿಂದ ಧಾರಾಕಾರ ಮಳೆಯಾಗಿದೆ. ಕಳಸಾ ತಾಲೂಕಿನ ನೆಲ್ಲಿಬೀಡು ಬಳಿಯಲ್ಲಿ ಬಿರುಗಾಳಿ ಮಳೆಗೆ ಬೃಹತ್ ಮರ ರಸ್ತೆಗೆ ಉಳಿಬಿದ್ದಿದೆ. ಇದರಿಂದಾಗಿ ಕಳಸಾ ಕುದುರೆಮುಖ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇನ್ನು ಮೈಸೂರಲ್ಲೂ ಮುಂಗಾರು ಚುರುಕನ್ನು ಪಡ್ಕೊಂಡಿದೆ. ಮುಂಜಾನೆಯಿಂದಲೇ ಜಿಟಿ ಮಳೆಗೆ ದಿನನಿತ್ಯ ಕಾರ್ಯ ಚಟುವಟಿಕೆಗಳಿಗೆ ಅಡ್ಡಿ ಉಂಟಾಗ್ಬಿಟ್ಟಿದೆ. ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕೆ ವಾಹನ ಸವಾರರು ಪರದಾಡಿದ್ದಾರೆ. ರಾಜ್ಯದಲ್ಲಿ ಇನ್ನು 5 ದಿನ ಮುಂಗಾರು ಮಳೆ ಚುರುಕಾಗಲಿದೆ. ಕೊಡಗಿನ ಬ್ರಹ್ಮಗಿರಿ ತಪ್ಪಲು ಪ್ರದೇಶ, ಭಾಗಮಂಡಲ, ತಲಕಾವೇರಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಹೀಗಾಗಿ ಹವಾಮಾನ ಇಲಾಖೆ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಕಾವೇರಿ ನದಿಯಲ್ಲೂ ನದಿ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆ ಕಂಡಿದೆ. ಇನ್ನು ಗಾಳಿ ಮಳೆಯಿಂದ ಹಲವೆಡೆ ಮರಗಳು ಧರೆಗೆ ಉರುಳಿವೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಮುಂಗಾರಿನ ಅಬ್ಬರ ಇವತ್ತಿಂದ ಜಾಸ್ತಿ ಆಗುತ್ತೆ. ಒಟ್ಟು 5 ದಿನ, ಅದರಲ್ಲೂ ಬೆಂಗಳೂರಿನವರು ಗಮನಿಸಲೇಬೇಕು. ಸಂಜೆ ವೇಳೆಗೆ ಭಾರಿ ಮಳೆ ಆಗುತ್ತೆ 3 ದಿನ ಅಂತ. ಸೊ ಹಾಗಾಗಿ ಯಾವ ತರ ಅಲರ್ಟ್ ಆಗಿರ್ಬೇಕಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ? ಹೌದು ಶರ್ಮಿತಾ, ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮುಂಗಾರು ಚುರುಕು ಪಡಿತಾ ಇದೆ. ಹೀಗಾಗಿ ರಾಜ್ಯದ ಮುಖ್ಯವಾಗಿ ದಕ್ಷಿಣ ಒಳನಾಡು ಪ್ರದೇಶ ಮತ್ತು ಕರಾವಳಿ ಕರ್ನಾಟಕದ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತ ಒಂದು ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಸಂಜೆ ಬಳಿಕ ಮಳೆ ಆಗುವಂತ ಮುನ್ಸೂಚನೆಯನ್ನ ಕೊಟ್ಟಿದೆ. ಈಗಾಗಲೇ ಕೆಲವು ದಿನಗಳಿಂದ ಮಳೆ ಬಿಡುವು ಕೊಟ್ಟಿತ್ತು. ಇವತ್ತು ಬೆಳಿಗ್ಗೆಯಿಂದನೂ ಕೂಡ ಬೆಂಗಳೂರಿನ ಕೆಲವು ಭಾಗದಲ್ಲಿ ತುಂತುರು ಮಳೆಯಾಗಿದೆ. ಮೋಡ ಕವಿದ ವಾತಾವರಣ ಬೆಂಗಳೂರಿನಾದ್ಯಂತ ಇರುವಂತದ್ದು. ಸೊ ಮುಂದಿನ 3 ದಿನಗಳಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಿರುವ ಹಾಗೆ ಬೆಂಗಳೂರಿನಲ್ಲಿ ಉತ್ತಮ ರೀತಿಯಲ್ಲಿ ಮಳೆ ಆಗುವಂತ ಸಾಧ್ಯತೆ ಇದೆ. ಸುಮಾರು ಗಂಟೆಗೆ 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಇರುತ್ತೆ. ಜೊತೆಗೆ ಗುಡುಗು ಸಹಿತ ಮಳೆಯಾಗುವಂತ ಒಂದು ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ತಜ್ಞರು ಕೊಡ್ತಾ ಇರುವಂತದ್ದು. ಸೊ ಇದಕ್ಕಾಗಿ ಬೆಂಗಳೂರಿನಂತ ಮಹಾನಗರದಲ್ಲಿ ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ನಿರಂತರವಾಗಿ 1 ತಾಸು ಮಳೆ ಬಿದ್ರೆ ಯಾವೆಲ್ಲ ರೀತಿಯಾಗಿರುವಂತ ಅವಾಂತರಗಳಾಗುತ್ತೆ ಅನ್ನೋದಕ್ಕೆ ಈಗ ಸಾಕಷ್ಟು ಉದಾಹರಣೆಗಳಿದೆ. ಹೀಗಾಗಿ ಶಿಥಿಲ ಕಟ್ಟಡ ಮತ್ತು ಒಣಗಿರುವಂತಹ ಮರದ ರೆಂಬೆ ಕೊಂಬೆಗಳು ಈ ದೊಡ್ಡ ಮರದ ಕೆಳಗಡೆ ಮಳೆ ಬೀಳುವಂತ ಸಂದರ್ಭದಲ್ಲಿ ಆಶ್ರಯವನ್ನ ಪಡಿಬಾರ್ದು. ಜೊತೆಗೆ ಈ ಗುಡುಗು ಮಿಂಚು ಸಹಿತ ಏನು ಮಳೆ ಮುನ್ಸೂಚನೆ ಹವಾಮಾನ ಇಲಾಖೆ ತಜ್ಞರು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಮನೆಯ ಒಳಗಡೆ ಇರುವಂತ ಇಲೆಕ್ಟ್ರಾನಿಕ್ ಉಪಕರಣಗಳನ್ನ ಸಾಧ್ಯ ಆದಷ್ಟು ಆಫ್ ಮಾಡೋದಕ್ಕೂ ಕೂಡ ಒಂದು ಸಲಹೆಯನ್ನ ಸಾರ್ವಜನಿಕರಿಗೆ ಕೊಟ್ಟಿರುವಂತದ್ದು. ಮತ್ತೆ ಅಗತ್ಯವಾಗಿ ಎಲ್ಲೆಲ್ಲಿ ಕಳೆದ ಬಾರಿ ನೀರು ನುಗ್ಗಿದ್ದು ಸೂಕ್ಷ್ಮ ಪ್ರದೇಶಗಳೇನಿದೆ, ನೆರೆ ಪೀಡಿತ ಪ್ರದೇಶಗಳು, ಅಲ್ಲಲ್ಲಿ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಪ್ರತಿ ಜಿಲ್ಲಾಡಳಿತಕ್ಕೂ ಕೂಡ ಹವಾಮಾನ ಇಲಾಖೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ನಿನ್ನೆ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಿದ್ದಿತ್ತು. ಅದರಲ್ಲೂ ಮುಖ್ಯವಾಗಿ ಕರಾವಳಿ ಕರ್ನಾಟಕ, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿರುವಂತದ್ದು. ಉತ್ತರ ಕನ್ನಡ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಮಳೆಯಾಗಿದೆ. ಮುಂದಿನ 5 ದಿನಗಳ ಕಾಲ ಈ ಭಾಗದಲ್ಲಿ ಅತಿ ಹೆಚ್ಚು ಮತ್ತೆ ಮಳೆ ಮುಂದುವರಿಯುವಂತ ಒಂದು ಮುನ್ಸೂಚನೆಯನ್ನು ಕೂಡ ಹವಾಮಾನ ತಜ್ಞರು ಕೊಟ್ಟಿರುವಂತದ್ದು. ಶರ್ಮಿಳಾ, ಥ್ಯಾಂಕ್ ಯು ಆಶಿಕ್ ತಮ್ಮ ಇನ್ಫಾರ್ಮೇಶನ್ಗೆ.